ರಾಜ್ಯದಲ್ಲಿ ಮನೆಗಳ ಮೀಸಲಾತಿಯನ್ನು ಹೆಚ್ಚಳ ಮಾಡಿರುವುದು, ಮನೆಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಜಾರಿಯಲ್ಲಿರುವ ಎಲ್ಲ ವಸತಿ ಯೋಜನೆಗಳಲ್ಲೂ ಕೂಡ ಇನ್ನು ಮುಂದೆ 10% ಬದಲಿಗೆ 15% ಮನೆಗಳನ್ನು ಅಲ್ಪಸಂಖ್ಯಾತ ಸಮುದಾಯದವರಿಗೆ ಮೀಸಲಿಡಲಾಗುತ್ತೆ ಅಥವಾ ಅವರಿಗೆ ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳುವಂಥದ್ದು ಸರ್ಕಾರದ ನಿರ್ಧಾರ ಆಗಿದೆ. ಅದರ ಬಗ್ಗೆ ವರದಿ ನಿಮಗೆ ತೋರಿಸ್ತೀನಿ. ದೇಶದ ಸಂಪತ್ತು ನಿಮಗೂ ಸೇರಬೇಕು, ನನಗೂ ಸೇರಬೇಕು. ನಿಮಗೆ ನ್ಯಾಯಯುತವಾಗಿ ಸಿಕ್ಕಬೇಕಾದಂಥ ನಿಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಪಾಪ್ಯುಲೇಷನ್ ಪ್ರಕಾರ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? ಜಾತಿ ಮತ್ತು ಮತದ ಆಧಾರದಲ್ಲಿ ಸಮಾಜ ಒಡೆಯದ ಉಳಿದ ಸಾಮಾನ್ಯ ಬಡವರಿಗೆ ಇದರಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತದೆ. 2 ವರ್ಷಗಳ ಆಡಳಿತ ಮುಗಿಸಿರುವ ಸಿದ್ದರಾಮಯ್ಯ ಸರ್ಕಾರ ಈಗ ಅಲ್ಪಸಂಖ್ಯಾತರಿಗೆ ಗಿಫ್ಟ್ ನೀಡಿದೆ. ರಾಜ್ಯದ ವಸತಿ ಇಲಾಖೆಗೆ ಸೇರಿರುವ ಎಲ್ಲಾ ವಸತಿ ಯೋಜನೆಗಳನ್ನು ಇನ್ನು ಮುಂದೆ ಅಲ್ಪಸಂಖ್ಯಾತರಿಗೆ 10% ಬದಲು 15% ಮನೆಗಳು ಸಿಗಲಿವೆ. ವಸತಿ ಹಾಗೂ ಅಲ್ಪಸಂಖ್ಯಾತ ವ್ಯವಹಾರ ಸಚಿವ ಜಮೀರ್ ಅಹಮದ್ ಖಾನ್ ತಂದಿದ್ದ ಪ್ರಸ್ತಾವನೆಯನ್ನ ಕ್ಯಾಬಿನೆಟ್ ಸಭೆಯಲ್ಲಿ ಅಂಗೀಕರಿಸಿ ಅನುಮೋದನೆ ನೀಡಲಾಗಿದೆ. ಈ ದೇಶ ನಿಮಗೂ ಸೇರಬೇಕು, ನನಗೂ ಸೇರಬೇಕು. ಈ ದೇಶದ ಸಂಪತ್ತು ನಿಮಗೂ ಸೇರಬೇಕು, ನನಗೂ ಸೇರಬೇಕು. ಅದರಿಂದ ಈ ದೇಶದ ಸಂಪತ್ತನ್ನು ನಿಮಗೂ ಹಂಚತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಯೋಜನೆಯಡಿ 1,000 ಕೋಟಿ ರು ಕ್ರಿಯಾ ಯೋಜನೆಯನ್ನು ತಯಾರಿಸಲಾಗಿದ್ದು ಕಾಮಗಾರಿಗಳನ್ನು 25-26ನೇ ಸಾಲಿನಲ್ಲಿ ಅನುಷ್ಠಾನಗೊಳಿಸಲಾಗುವುದು. ನಿಮಗೆ ನ್ಯಾಯಯುತವಾಗಿ ಸಿಕ್ಕಬೇಕಾದಂಥ ನಿಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದನ್ನು ಮಾಡ್ತಾ ಇದ್ದೀವಿ. ಪಾಪ್ಯುಲೇಷನ್ ಪ್ರಕಾರ ನೀವು ನೋಡೋಕೆ ಹೋದ್ರೆ ಕನಿಷ್ಠ 60,000 ಕೋಟಿ ಕೊಡಬೇಕು. ಎಷ್ಟು ಕೊಡ್ತಾ ಇರೋದು? 4,700 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,700 ಕೋಟಿಗಳು. ಇಷ್ಟಕ್ಕೂ 3 ತಿಂಗಳ ಹಿಂದೆ ಅಂದ್ರೆ ಮಾರ್ಚ್ 14, 2025ರಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದವರ ಜೊತೆ ಮುಸ್ಲಿಂ ಸಮುದಾಯದವರಿಗೆ ಗುತ್ತಿಗೆಯಲ್ಲಿ 4% ಮೀಸಲಾತಿ ಘೋಷಿಸಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಹೊಸ ಬಿಲ್ ಮಂಡನೆ ಮಾಡಿ ಅಂಗೀಕಾರ ಪಡೆಯಲಾಗಿತ್ತು. ಈಗ ಎಲ್ಲ ವಸತಿ ಯೋಜನೆಯಲ್ಲೂ ಮುಸ್ಲಿಮರು ಸೇರಿದಂತೆ ಎಲ್ಲ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಹೆಚ್ಚಳಕ್ಕೆ ಮಹತ್ವದ ತೀರ್ಮಾನ ಕೈಗೊಂಡಿದ್ದಾರೆ. ವಸತಿ ಯೋಜನೆಯ ಮೀಸಲಾತಿಯನ್ನ 10% 15%ಕ್ಕೆ ಏರಿಸಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದಾರೆ. ವಸತಿ ಇಲಾಖೆಯವರು ತಂದಿದ್ದಂಥ ರಾಜ್ಯಾದ್ಯಂತ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುವ ವಿವಿಧ ವಸತಿ ಯೋಜನೆಯಡಿ ನಿಗದಿಪಡಿಸುವ ಗುರಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ನಿಗದಿಪಡಿಸಿರ್ತಕ್ಕಂಥ 10% ಬದಲು ಮೀಸಲಾತಿಯನ್ನು 15%ಕ್ಕೆ ಹೆಚ್ಚಿಸುವ ನಿರ್ಣಯವನ್ನು ರಾಜ್ಯ ಸರ್ಕಾರ ಇವತ್ತು ತೆಗೆದುಕೊಂಡಿದೆ. ಹಾಗಿದ್ದರೆ ಯಾವೆಲ್ಲ ಯೋಜನೆಗಳಲ್ಲಿ ಈ ಮೀಸಲಾತಿ ಹೆಚ್ಚಳ ಅನ್ವಯ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಬಡವರಿಗೆ ಸರ್ಕಾರ ಮನೆಗಳನ್ನು ಉಚಿತವಾಗಿ ನೀಡುವ ಯೋಜನೆ. ಇಲ್ಲಿವರೆಗೂ ಮುಸ್ಲಿಂ ಮತ್ತು ಅಲ್ಪಸಂಖ್ಯಾತರಿಗೆ 10% ಮೀಸಲಾತಿ ಇತ್ತು. ಈಗ 15%ಕ್ಕೆ ಹೆಚ್ಚಳ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನೀಡುವ ಮನೆಗಳು, ಅಂಬೇಡ್ಕರ್ ನಿವಾಸ ಯೋಜನೆ, ದೇವರಾಜು ಅರಸು ವಸತಿ ಯೋಜನೆ, ಬಸವ ವಸತಿ ಯೋಜನೆ, ವಾಜಪೇಯಿ ನಗರ ವಸತಿ ಯೋಜನೆಯಡಿ ನೀಡುವ ಮನೆಗಳಲ್ಲಿ ಈ ಮೀಸಲಾತಿ ನಿಯಮ ಅನ್ವಯ ಆಗಲಿದೆ. ಮಾರ್ಚ್ನಲ್ಲಿ ತಂದಿದ್ದ ಗುತ್ತಿಗೆ ಮೀಸಲಾತಿಯಲ್ಲಿ 2 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು 1 ಕೋಟಿ ರೂಪಾಯಿ ವರೆಗಿನ ಸರಕು ಮತ್ತು ಸೇವೆಗಳ ಪೂರೈಕೆ ಟೆಂಡರ್ನಲ್ಲಿ 4% ಮೀಸಲಾತಿ ನೀಡಿತ್ತು. ಈಗ ವಸತಿ ಸಚಿವ ಜಮೀರ್ ಅಹಮದ್ ಮನವಿ ಮೇರೆಗೆ ವಸತಿ ಯೋಜನೆಯಲ್ಲೂ ಮೀಸಲಾತಿ ನೀಡಿದ್ದಾರೆ. ಸಹಜವಾಗೇ ಪ್ರತಿಪಕ್ಷಗಳನ್ನ ಇದು ಕೆರಳಿಸಿದ್ದು ಸರ್ಕಾರವೇ ಬಿಜೆಪಿಗೆ ಅಸ್ತ್ರ ಕೊಟ್ಟಂತಾಗಿದೆ. ತಮ್ಮ ಅಧಿಕಾರಕ್ಕೋಸ್ಕರ, ಅಧಿಕಾರವನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಅಂಬೇಡ್ಕರ್ ಅವರು ರಚನೆ ಮಾಡಿದಂತ ಸಂವಿಧಾನವನ್ನ ವಿರೂಪಗೊಳಿಸಿದ್ದು ಇದೇ ಕಾಂಗ್ರೆಸ್. ಇವತ್ತು ಮುಸಲ್ಮಾನರ ತುಷ್ಟೀಕರಣಕ್ಕೋಸ್ಕರ ಮೀಸಲಾತಿಯನ್ನು ಕೂಡ ದುರುಪಯೋಗ ಮಾಡಿಕೊಳ್ತಾ ಇರುವಂತದ್ದು ಕೂಡ ಇದೇ ಕಾಂಗ್ರೆಸ್. ಕಾಂಗ್ರೆಸ್ ಸರ್ಕಾರ ಮತೀಯ ಆಧಾರಿತ ಮೀಸಲಾತಿ ಕೊಟ್ಟಿದ್ದು ಮಾತ್ರ ಅಲ್ಲದೆ ಅದನ್ನ ವಿವಿಧ ಯೋಜನೆಗಳಿಗೂ ವಿಸ್ತರಿಸ್ತಾರೆ ಅಂತ ಹೇಳಿದ್ರೆ ಇವರು ಕರ್ನಾಟಕದ ರಾಜ್ಯ ಜನರನ್ನು ಮಾತ್ರ ಕೆಣಕ್ತಾ ಇಲ್ಲ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯವನ್ನು ಕೆಳಕ್ತಾ ಇದ್ದಾರೆ. ವಸತಿ ರಹಿತರನ್ನು ಸಮೀಕ್ಷೆ ಮಾಡಿ, ಮನೆ ಇಲ್ಲದ ಬಡವರ ಸಮೀಕ್ಷೆ ಮಾಡಿ, ಮನೆ ಇಲ್ಲದ ಬಡವರಿಗೆ ಕೊಡ್ತೀವಿ ಅಂತ ಹೇಳಿ. ಅಂದ್ರೆ ಕಾಂಗ್ರೆಸ್ ಸೆಕ್ಯುಲರ್ ನೀತಿ ಜಾತಿ ಮತ್ತು ಮತದ ಆಧಾರದಲ್ಲಿ ಸಮಾಜ ಒಡೆಯದ. ಸಿವಿಲ್ ಕಾಂಟ್ರಾಕ್ಟ್ ವಿಷಯದಲ್ಲಿ
ಗುತ್ತಿಗೆ ಕೊಡ್ತಕ್ಕಂಥ ವಿಷಯದಲ್ಲಿ 4% ರಿಸರ್ವೇಶನ್ ಅನ್ನ ಅಲ್ಪಸಂಖ್ಯಾತರಿಗೆ ಕೊಡ್ತು. ಗುತ್ತಿಗೆ ಕೊಡ್ತಕ್ಕಂಥ ವಿಷಯದಲ್ಲಿ ಅಂದ್ರೆ ಯಾರ 4% ಅನ್ನ ಕಿತ್ತು ಅವ್ರಿಗೆ ಕೊಟ್ರಿ? ಈಗ 10ರಿಂದ 15% ಯಾರ ರಿಸರ್ವೇಶನ್ ಅನ್ನ ಕಿತ್ಕೊಂಡ್ಬಿಟ್ಟು ನೀವು ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಕೊಟ್ರಿ? ಇದು ಎಗೈನ್ ಯಾರಿಗಪ್ಪ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ SCಗಳಿಗೆ, STಗಳಿಗೆ ಮತ್ತು OBCಗಳಿಗೆ, ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡ್ತಾ ಇದೆ ಈ ಸರ್ಕಾರ. ಒಂದ್ ರೀತಿ ಟಿಪ್ಪು ಸುಲ್ತಾನ್ನ ಆಡಳಿತ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ, ವಿಪರೀತ ತುಷ್ಟೀಕರಣ. ಇದರಿಂದ ಉಳಿದ ಸಾಮಾನ್ಯ ಬಡವರಿಗೆ, ಉಳಿದ ಸಾಮಾನ್ಯ SC STಗಳಿಗೆ, ಉಳಿದ ಸಾಮಾನ್ಯ OBCಗಳಿಗೆ ಇದರಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತದೆ. ಸರ್ಕಾರ ತುಷ್ಟೀಕರಣದ ಹೆಸರಿನಲ್ಲಿ, ತುಷ್ಟೀಕರಣದ ರಾಜಕಾರಣದಲ್ಲಿ ಅವರು ಇತರ ಸಮುದಾಯಗಳಿಗೆ ಅನ್ಯಾಯ ಮಾಡಿ ಸಂವಿಧಾನ ವಿರೋಧಿಯಾದಂಥ ಧರ್ಮಾಧಾರಿತ ರಿಸರ್ವೇಶನ್ ಅನ್ನ ಈ ಅಪೀಸ್ಮೆಂಟ್ ಮಾಡಕ್ಕೆ ಕೊಡ್ತಾನೆ ಹೋಗ್ತಾ ಇದ್ದಾರೆ. ಇದನ್ನ ನಾವು ತೀವ್ರವಾಗಿ ವಿರೋಧಿಸ್ತೀವಿ. ಬಿಜೆಪಿ ನಾಯಕರು, ಮುಸ್ಲಿಮರು ಸೇರಿ ಅಲ್ಪಸಂಖ್ಯಾತರಿಗೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದ ಸರ್ಕಾರ ಗಿಫ್ಟ್ ಮೇಲೆ ಗಿಫ್ಟ್ ಕೊಡ್ತಿರುವುದಕ್ಕೆ ಕೆರಳಿ ಕೆಂಡವಾಗಿದ್ದಾರೆ. ಆದರೆ ಪ್ರತಿಪಕ್ಷಗಳ ಟೀಕೆಗೆ ಸರ್ಕಾರನೂ ಖಡಕ್ಕು ಉತ್ತರ ನೀಡಿದೆ. ಮನೆ ಕಟ್ಟಲು ಕೇಂದ್ರ ಸರ್ಕಾರ ಕೊಡುವ ಅನುದಾನ ಕಡಿಮೆ, ರಾಜ್ಯ ಸರ್ಕಾರವೇ ಹೆಚ್ಚು ಹಣ ಹಾಕಿ ಮನೆಗಳನ್ನು ಕಟ್ಟುತ್ತಿದೆ. ಬಡವರಿಗೆ ಅನುಕೂಲ ಆಗುವ ನಿರ್ಧಾರಗಳಲ್ಲೂ ರಾಜಕೀಯ ಮಾಡಬೇಡಿ. ಕಟ್ಟಿರೋ ಖಾಲಿ ಮನೆಗಳನ್ನು ಸುಮ್ಮನೆ ಇಟ್ಟುಕೊಳ್ಳುವ ಬದಲು ಹಂಚಿಕೆ ಮಾಡುತ್ತಿದ್ದೀವಿ. ನಗರ ಪ್ರದೇಶಗಳಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಾಗುತ್ತಿದೆ, ಅದಕ್ಕೆ ಮುಸ್ಲಿಮರಿಗೆ ಅವಕಾಶ ಕೊಡಬೇಕು ಅನ್ನೋದೇ ಉದ್ದೇಶ ಅನ್ನೋದು ಸರ್ಕಾರದ ವಾದ. ಅರ್ಬನ್ಗಳಲ್ಲಿ ಮೈನಾರಿಟಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಮೊದಲು 10% ಇತ್ತು, ಮನೆಗಳೆಲ್ಲ ಖಾಲಿ ಉಳ್ಕೊಳ್ತಾ ಇತ್ತು. ಅದಕ್ಕೆ ದುಡ್ಡು ಕಟ್ಟಬೇಕು, ಅದಕ್ಕೆ 1% ಇದೆ. ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರೋ ದುಡ್ಡು ಬಹಳ ಕಡಿಮೆ. ನಾವು ಮಿಕ್ಕಿದ್ ಮಾಡಿ ಕಟ್ಟಿದೀವಿ. ಎಷ್ಟೋ ಕಡೆ ಬಿಲ್ಡಿಂಗ್ಗಳು, ಕಟ್ಟಿರೋ ಬಿಲ್ಡಿಂಗು ಖಾಲಿ ಇದೆ. ಆ ದೃಷ್ಟಿಯಿಂದ ಮೈನಾರಿಟಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ಅವ್ರಿಗಾರು ಆಪರ್ಚುನಿಟಿ ಕೊಟ್ಬಿಟ್ಟು ಅವರೆಲ್ಲ ಮನೆ ಸೇರಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾವು ಪ್ರಪೋಸಲ್ನ 10% ಇದ್ದ 15% ಮಾಡಿದ್ವಿ. ಕೇಂದ್ರ ಸರ್ಕಾರದವರು ಈ ರಾಜಕೀಯ ಅಂದ್ರಲ್ಲ, ನಿಮಗೆ ಹೇಳ್ತೀನಿ, ಕೇಂದ್ರ ಸರ್ಕಾರದವರು ಅವರಿಗೆ ಕೊರತೆ ಇದ್ದಂಥ ವಸತಿಯನ್ನು ಗಮನಿಸಿ ಅವರೂ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾವು ಅಲ್ಪಸಂಖ್ಯಾತರಿಗಿರ್ತಕ್ಕಂಥ ಏನು ವಸತಿಹೀನರ ಸಂಖ್ಯೆ ಏನು ಹೆಚ್ಚಿದೆ ಅದನ್ನು ನಾವು ಗಮನಿಸಿದ್ದೇವೆ. ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕು. ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಕೆಯಾಗಿದ್ದ ಜಾತಿಗಣತಿ ವರದಿಯಲ್ಲೂ ಮುಸ್ಲಿಮರ ಸಂಖ್ಯೆ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 14% ಆಸುಪಾಸಿನಲ್ಲಿತ್ತು. 2011ರ ಜನಗಣತಿ ಪ್ರಕಾರ ಕೂಡ ರಾಜ್ಯದಲ್ಲಿ ಮುಸ್ಲಿಮರ ಜನಸಂಖ್ಯೆ 14%ಕ್ಕಿಂತ ಮೇಲಿತ್ತು. ಈಗ ರಾಜ್ಯ ಸರ್ಕಾರ ಈ ಅಲ್ಪಸಂಖ್ಯಾತರಿಗೆ 15% ಮನೆಗಳಲ್ಲಿ ಮೀಸಲಾತಿ ಕೊಡುವ ನಿರ್ಧಾರ ಕೈಗೊಳ್ಳುವ ವೇಳೆಯಲ್ಲಿ ಈ ಮುಸ್ಲಿಮರ ಜನಸಂಖ್ಯೆ ಆಧಾರಿತವಾಗಿಯೇ ಕೈಗೊಂಡಿರುವಂತೆ ಕಾಣುತ್ತಿದೆ. ರಾಜ್ಯವನ್ನ ಗುಡಿಸಲು ಮುಕ್ತ ಮಾಡಬೇಕು, ಮನೆ ಇಲ್ಲದವರಿಗೆ ಮನೆ ಕಟ್ಟಿಸಿ ಕೊಡಬೇಕು ಎನ್ನುವ ಭರವಸೆಯನ್ನ ರಾಜಕೀಯ ಪಕ್ಷಗಳು ಪ್ರತಿ ಚುನಾವಣೆಯಲ್ಲೂ ಘೋಷಿಸುತ್ತಾ ಬಂದಿವೆ. ಈಗ ಮೀಸಲಾತಿ ಏರಿಕೆಯ ಮೂಲಕ ಕೂಡ ಬಡವರಿಗೆ ಬೇಗನೆ ಮನೆಗಳನ್ನು ತಲುಪಿಸಿದ್ರೆ ಆಗ ಸರ್ಕಾರದ ಉದ್ದೇಶ ಸಾಕಾರ ಆಗಲು ಸಾಧ್ಯ. ಇಲ್ಲದೆ ಹೋದರೆ ಕೇವಲ ತೋರಿಕೆಗಷ್ಟೇ ಮೀಸಲಾತಿ ಹೆಚ್ಚಿಸಿ ಅಲ್ಪಸಂಖ್ಯಾತ ಸಮುದಾಯವನ್ನ ಖುಷಿಪಡಿಸಲು ಮುಂದಾಗುತ್ತಾ ಎಂದು ನೋಡಬೇಕಿದೆ. ಆದರೆ ಪ್ರತಿಪಕ್ಷ ಮಾತ್ರ ಇದು ಅಲ್ಪಸಂಖ್ಯಾತರ ತುಷ್ಟೀಕರಣ ಎಂದು ಈಗಾಗಲೇ ವಿರೋಧ ವ್ಯಕ್ತಪಡಿಸಲು ಶುರು ಮಾಡಿದ್ದು, ಮುಂದೆ ಇದಕ್ಕೆ ಯಾವ ರೀತಿಯ ರಾಜಕೀಯದ ಬಣ್ಣ ಕೊಡುತ್ತೆ ಎಂದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಎಸ್, ಇಲ್ಲಿ ರಾಜ್ಯ ಸರ್ಕಾರ ಮೀಸಲಾತಿನ ಹೆಚ್ಚಳ ಮಾಡೋದಕ್ಕೆ ತನ್ನದೇ ಆದ ಸಮರ್ಥನೆಯನ್ನು ಕೊಡ್ತಿದೆ. ಹಾಗೆಯೇ ಪ್ರತಿಪಕ್ಷ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ವಿಶೇಷವಾಗಿ ಪ್ರತಿಪಕ್ಷ ಎತ್ತಿರುವಂಥದ್ದು ಸಂವಿಧಾನಾತ್ಮಕವಾಗಿ ಇರುವಂತಹ ವಿಚಾರಗಳನ್ನು ನೀವು ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ಇರುವಂತಹ ಮೀಸಲಾತಿಯನ್ನು ನೀವು ಬಿಟ್ಟು ಈ ರೀತಿಯಾಗಿ ಮೀಸಲಾತಿ ಕೊಡ್ತೀರಿ. ಆದರೆ ಸರ್ಕಾರ ಹೇಳ್ತಿದ್ದು ಸಾಮಾಜಿಕ ನ್ಯಾಯದ ವಿಚಾರ, ಸಾಮಾಜಿಕ ನ್ಯಾಯದ ಪ್ರಕಾರವಾಗಿ ಕೊಡ್ತಾ ಇರುವಂತಹ ಮೀಸಲಾತಿಗಳ ಅಷ್ಟೇ ಇವು. ಮನೆಗಳ ಹಂಚಿಕೆ ಯಾಕೆಂದರೆ ಗುಡಿಸಲು ಮುಕ್ತ ಮಾಡಬೇಕು. ಸಾಚಾರ್ ಕಮಿಟಿಯ ವರದಿಯನ್ನು ಕೂಡ ಸರ್ಕಾರ ಇಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದೆ. ಸರ್ಕಾರ ಮತ್ತು ಪ್ರತಿಪಕ್ಷದ ನಡುವೆ ಯಾವ ರೀತಿಯಾಗಿ ಏಟು ಎದುರೇಟು ಸಾಗ್ತಾ ಇದೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ತೆಗೆದುಕೊಂಡಿರುವಂತಹ ತೀರ್ಮಾನಕ್ಕೆ ಸಂಬಂಧಿಸಿದಂತೆ ಪ್ರತಿಪಕ್ಷ ಏನು ಆರೋಪ ಮಾಡ್ತಾ ಇದೆ, ಸರ್ಕಾರ ಏನು ಸ್ಪಷ್ಟನೆಯನ್ನು ಕೊಡ್ತಾ ಇದೆ ಅಂತೇಳಿ
ಒಂದು ಸಮುದಾಯದ ಓಲೈಕೆ ಅನ್ನುವಂಥದ್ದನ್ನು ಪ್ರತಿಪಕ್ಷ ಬಿಜೆಪಿಯ ನಾಯಕರುಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಕ್ಕೊರಲಿನಿಂದ ಹೇಳ್ತಾ ಇರುವಂಥದ್ದು. ಇದು ಒಂದು ಸಮುದಾಯದ ಓಲೈಕೆಯನ್ನು ಮಾಡ್ತಾ ಇದ್ದೀರಿ ನೀವು, ಹೊರತು ಬಿರುನೇನು ಅಲ್ಲ ಅಂತೇಳಿ. ಆದರೆ ಸರ್ಕಾರದ ಕಡೆಯಿಂದ ಸಿಕ್ಕಿರುವಂತಹ ಸ್ಪಷ್ಟನೆ ಸಿಗ್ತಾ ಇರುವಂಥದ್ದು ಅಂತ ಹೇಳಿದ್ರೆ, ಇದು ಕೇವಲ ಮುಸಲ್ಮಾನರಿಗೆ ಅಷ್ಟೇ ಅಲ್ಲ, ಜೈನರು ಮತ್ತು ಕ್ರಿಶ್ಚಿಯನ್ನರಿಗೂ ಕೂಡ ಇದು ಸಿಗುತ್ತೆ. ಇದು ಅಲ್ಪಸಂಖ್ಯಾತರಿಗೆ ಸಿಗುವಂತಹ ಯೋಜನೆ, ಇದು ಕೇವಲ ಮುಸಲ್ಮಾನರಿಗೆ ಮಾತ್ರನೇ ಅಲ್ಲ ಅಂತೇಳಿ. ಹಾಗಂತ ಹೇಳಿದಾಗ 15% ಕೂಡ ಅಲ್ಲಿ ಮುಸಲ್ಮಾನರ ಪಾಲಿಲ್ವಾ ಅಂತಂದರೆ, ಮುಸಲ್ಮಾನರ ಪಾಲು ಅಗತ್ಯವಾಗಿ ಇದ್ದೇ ಇರುತ್ತೆ. ಮುಸಲ್ಮಾನರ ಪಾಲಿನ ಜೊತೆಗೆ ಇದು ಕ್ರಿಶ್ಚಿಯನ್ನರಿಗೂ ಸಿಗುತ್ತೆ, ಜೈನರಿಗೂ ಸಿಗುತ್ತೆ, ಈ 15% ಅನ್ನುವಂತಹ ಸಮರ್ಥನೆಯನ್ನು ಸರ್ಕಾರ ಕೊಡ್ತಾ ಇದೆ. ಮುಂದುವರೆದು ಪ್ರತಿಪಕ್ಷದವರು ಹೇಳ್ತಾ ಇರುವಂಥದ್ದು, ಸಂವಿಧಾನದ ಆಶಯಗಳಿಗೆ ಇದರಿಂದ ಧಕ್ಕೆಯಾಗಿದೆ, ಸಂವಿಧಾನಾತ್ಮಕವಾಗಿ ಇದು ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು, ಸಂವಿಧಾನದಲ್ಲಿ ಇರತಕ್ಕಂಥ ಅವಕಾಶಗಳನ್ನು ಬಳಸ್ಕೊಂಡು ಸಾಮಾಜಿಕ ನ್ಯಾಯವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ, ಒದಗಿಸುವಂತಹ ನಿಟ್ಟಿನಲ್ಲಿ ನಾವು ಇಂಥದ್ದೊಂದು ಮೀಸಲಾತಿನ ಹೆಚ್ಚಳ ಮಾಡಿದ್ದೀವಿ. ಇದು ಮನೆಗಳ ಹಂಚಿಕೆಗೆ ಸಂಬಂಧಿಸಿರುವಂಥದ್ದು ಅಷ್ಟೇನೆ. ಅಂತಿಮ ಗುರಿ ಗುಡಿಸಲು ಮುಕ್ತ ಮಾಡಬೇಕು, ಅಥವಾ ಮನೆ ಇಲ್ಲದಂಥವ್ರಿಗೆ ಮನೆಗಳನ್ನು ಕೊಡಿಸ್ಬೇಕು. ಹೀಗಾಗಿ ಇದು ಸಂವಿಧಾನದಲ್ಲಿರುವಂಥ ಆಶಯಗಳನ್ನು ಬಳಕೆ ಮಾಡಿಕೊಂಡು ನಾವು ಯಾರು ಮನೆಗಳು ಇಲ್ವೋ ಅಂಥವ್ರಿಗೆ ಮನೆಗಳನ್ನು ಕೊಡಿಸ್ಬೇಕು ಅನ್ನೋಂಥ ಯೋಜನೆಯನ್ನು ಮಾಡಿದ್ದೀವಿ ಅಂತ ಕೂಡ ಹೇಳ್ತಾರೆ. ಆದರೆ ಪ್ರತಿಪಕ್ಷದವರು ಮಾಡ್ತಿರುವಂಥ ಆರೋಪ ಅಂದರೆ, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೋದಾಗ ವಸತಿ ವಂಚಿತರಾಗುವಂತಹ ಭೀತಿ ಇದೆ. ಅಂದರೆ ಇಲ್ಲಿ ನೀವು ಅಲ್ಪಸಂಖ್ಯಾತರಿಗೆ ಜಾಸ್ತಿ ಕೊಡೋದಕ್ಕೆ ಹೋಗ್ತಾ ಇದ್ರಿ, 5% ಹೆಚ್ಚಳ ಮಾಡಿದಾಗ ಈ 5% ನೀವು ಎಲ್ಲಿಂದ ಕೊಡ್ತೀರಿ? ನೀವು ಇದನ್ನು ಬ್ಯಾಕ್ವರ್ಡ್ಸು ಅಥವಾ ಅತಿ ಹಿಂದುಳಿದವರು ಅಥವಾ ನೀವು ಅದರ್ ಬ್ಯಾಕ್ವರ್ಡ್ಸು ಈ ಗ್ರೂಪ್ಗಳಿಂದ ನೀವು ಕೊಡ್ತಾ ಇದ್ದೀರಿ. SC/STಗಳಿಗೆ ಕೊಡುವಂತಹ ಮನೆಗಳಿಂದ, ಇವುಗಳಿಂದ ನೀವು ಕೊಡ್ತಾ ಇದ್ದೀರಿ. ಹೀಗೆ ನೀವು 15% ಅವರಿಗೆ 5% ಹೆಚ್ಚಳ ಕೊಡೋದ್ರಿಂದಾಗಿ ಉಳಿದವರಿಗೆ ತೊಂದರೆ ಆಗುತ್ತೆ, ವಿಶೇಷವಾಗಿ ಬ್ಯಾಕ್ವರ್ಡ್ಸ್ ಮತ್ತು ಅದರ್ ಬ್ಯಾಕ್ವರ್ಡ್ಸ್ಗೆ ತೊಂದರೆ ಆಗುತ್ತೆ, OBCಗಳಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ತೊಂದರೆ ಆಗುತ್ತೆ. ಆದರೆ ಸರ್ಕಾರ ಸ್ಪಷ್ಟನೆ ಕೊಡ್ತಿದೆ, ಎಲ್ಲರಿಗೂ ಮನೆ ಸಿಗುತ್ತೆ, ಯಾರಿಗೂ ಆತಂಕ ಬೇಡ ಅಂಥೇಳಿ. ವಸತಿಹೀನ ಎಲ್ಲರಿಗೂ ಕೂಡ ವಸತಿ ಸಿಗುತ್ತೆ, ಯಾರಿಗೂ ಆತಂಕ ಬೇಡ, ನಾವು ಕೊಡಿಸ್ತೀವಿ ಅನ್ನುವಂತಹ ಭರವಸೆಯನ್ನು ರಾಜ್ಯ ಸರ್ಕಾರ ಕೊಡ್ತಾ ಇದೆ. ಇಲ್ಲಿ ಕೇಂದ್ರದ ನೀತಿಗಳಿಗೆ ಇದು ಅಡ್ಡಿಯಾಗತ್ತೆ. ಕೇಂದ್ರ ಸರ್ಕಾರ ಯಾವ ರೀತಿಯಾದಂಥ ಅಲಾಟ್ಮೆಂಟನ್ನು ಮಾಡಿರುತ್ತೋ ಅದೇ ಸ್ವರೂಪದಲ್ಲಿನೇ ರಾಜ್ಯ ಸರ್ಕಾರ ಅಲಾಟ್ ಮಾಡಬೇಕಾಗತ್ತೆ. ಹಂಚಿಕೆಯನ್ನು ಮಾಡುವಾಗ ಕೇಂದ್ರ ಸರ್ಕಾರ ಒಂದು ನಿಯಮಾವಳಿಯನ್ನು ರೂಪಣೆ ಮಾಡಿದೆ, ಅಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ 10% ಇರೋದ್ರಿಂದ ಅಷ್ಟೇ ಕೊಡಬೇಕಾಗುತ್ತೆ, ಜಾಸ್ತಿ ಕೊಡುವಂಗಿಲ್ಲ ಅಂತೇಳಿ. ಆದರೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಮೀಸಲಾತಿ ಸೂತ್ರ ಒಂದು ರೆಡಿ ಆಗ್ತಾ ಇದೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಆದರೆ ಅವರ ಸೂತ್ರ ಬರೋಕ್ಕೆ ಮೊದಲು ಇವರೇ ತಮ್ಮ ಸೂತ್ರವನ್ನು ರೆಡಿ ಮಾಡಿದ್ದಾರೆ, ಅದನ್ನು ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ, ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇನ್ನು ಸಾಮಾಜಿಕ ನ್ಯಾಯ ವ್ಯವಸ್ಥೆಗೆ ಇದರಿಂದ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದನ್ನು ಪ್ರತಿಪಕ್ಷ ಆರೋಪವನ್ನು ಮಾಡ್ತಾ ಇದೆ. ನೀವು ಈ ರೀತಿಯಾಗಿ ಮನೆಗಳನ್ನು ಕೊಡೋದ್ರಿಂದಾಗಿ ಸಾಮಾಜಿಕ ನ್ಯಾಯ ವ್ಯವಸ್ಥೆಗೆ ಹಿನ್ನಡೆ ಆಗುತ್ತೆ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಸಾಚಾರ ಸಮಿತಿಯ ವರದಿಯನ್ನು ಪರಿಗಣಿಸಿ ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂತಹ ನಿಟ್ಟಿನಲ್ಲಿನೇ, ಅಂದರೆ ಹಿಂದುಳಿದ ಆರ್ಥಿಕವಾಗಿ ಹಿಂದುಳಿದತಕ್ಕಂತಹ ಈ ಸಮುದಾಯಗಳವರಿಗೆ ಮನೆಗಳನ್ನು ಕೊಡಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಇದೊಂದು ರೀತಿಯಂತಹ ಸಾಮಾಜಿಕ ನ್ಯಾಯವನ್ನು ಕೊಡುವಂತಹ ಕೆಲಸ ಅಂತ ಹೇಳ್ತಿದ್ದಾರೆ. ರಾಜಕೀಯ ಲಾಭವೇ ಇದರ ಮುಖ್ಯ ಉದ್ದೇಶ ಅಂತ ಹೇಳಿ ಪ್ರತಿಪಕ್ಷದವರು ಆರೋಪವನ್ನು ಮಾಡ್ತಾ ಇದ್ದಾರೆ, ಬಿಜೆಪಿಯವರು ಆರೋಪವನ್ನು ಮಾಡ್ತಾ ಇದ್ದಾರೆ. ವಸತಿಹೀನರಿಗೆ ಮನೆ ಕೊಡುವಂಥದ್ದೇ ಅಷ್ಟೇ ಇದರ ಉದ್ದೇಶ, ಇದರಲ್ಲಿ ರಾಜಕೀಯ ಇಲ್ಲ ಅಂತೇಳಿ ಸರ್ಕಾರ ಸಮರ್ಥನೆಯನ್ನು ಕೊಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕೇಂದ್ರದ ಅನುದಾನದ ದುರ್ಬಳಕೆ ಆಗ್ತಾ ಇದೆ ಅಂತೇಳಿ ಪ್ರತಿಪಕ್ಷ ಆರೋಪವನ್ನು ಮಾಡ್ತಾ ಇದ್ರೆ, ಕೇಂದ್ರದ ಪಾಲು ಕಡಿಮೆ ಇದೆ ವಸತಿ ಯೋಜನೆಗಳಲ್ಲಿ, ರಾಜ್ಯ ಸರ್ಕಾರ ಕೊಡ್ತಕ್ಕಂತಹ ಪಾಲು ಜಾಸ್ತಿ ಇದೆ. ಹೀಗಾಗಿ ಇದು ರಾಜ್ಯ ಸರ್ಕಾರದ ನಿರ್ಧಾರ ಆಗಿರುತ್ತೆ. ಕೇಂದ್ರದ ಅನುದಾನದ ಪಾಲಿರುವಂಥದ್ದು ಕಡಿಮೆ, ನಮ್ಮದು ಜಾಸ್ತಿ ಇದೆ, ಹಾಗಾಗಿ ನಾವು ನಿರ್ಧಾರ ಕೈಗೊಳ್ತೀವಿ ಅನ್ನೋಂಥದ್ದು ರಾಜ್ಯ ಸರ್ಕಾರದ ಸಮರ್ಥನೆ ಆಗಿದೆ. ಹೀಗೆ ಏಟು ಎದುರೇಟು ಬಹಳ ಜೋರಾಗಿ ಸಾಗ್ತಾ ಇದೆ. ಯಾರು ಏನೇ ಮಾಡಿದರೂ ಕೂಡ ಇದರಲ್ಲಿರುವಂತಹ ರಾಜಕೀಯದ ಉದ್ದೇಶ ಸರ್ಕಾರದವ್ರಿಗೂ ಇದೆ, ರಾಜಕೀಯದ ಉದ್ದೇಶ ಪ್ರತಿಪಕ್ಷದವ್ರಿಗೂ ಕೂಡ ಇದೆ. ಆದರೆ ಅಂತಿಮವಾಗಿ ವಸತಿಹೀನರಿಗೆ ಎಲ್ಲರಿಗೂ ಕೂಡ ಮನೆ ಸಿಗಬೇಕು, ಅದು ಬಹಳ ಮುಖ್ಯವಾದಂಥ ಆಶಯ ಎಲ್ಲರದ್ದು ಆಗಿರಬೇಕಾಗತ್ತೆ ಅನ್ನೋದರಲ್ಲಿ ಅನುಮಾನ ಬೇಕಿಲ್ಲ.